ಒಂದು ಟೈಮ್ನಲ್ಲಿ ಶ್ರೀಮುರಳಿ ಸರ್ ಅವರ ಸಕ್ಸಸ್ ಗ್ರಾಫ್ ಆಲ್ಮೋಸ್ಟ್ ಲೋ ಆಗ್ತಾಯಿತ್ತು. ಸೊ ಅಂಥ ಟೈಮ್ನಲ್ಲೂ ಕೂಡ ಅವರು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅದನ್ನು ಇನ್ಕ್ರೀಸ್ ಮಾಡಿದ್ರು. ಅವಾಗ ಮಾತ್ರ ಅಲ್ಲದೆ ಇವಾಗಲೂ ಕೂಡ ಅವರು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಅವರ ಈ ಒಂದು ಡಿಸಿಷನ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅಂದರೆ ಕಥೆನ ನಂಬಿ ಕೆಲಸ ಮಾಡೋದು. ಡೈರೆಕ್ಟರ್ಸ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂತ ಏನು ಕೇಳಿದೆ, ಜಸ್ಟ್ ಅವ್ರ ಮೇಲೆ ಒಂದು ನಂಬಿಕೆನ ಇಟ್ಟು ಕಥೆನ ನಂಬಿ ಕೆಲಸ ಮಾಡೋದು. ಜಸ್ಟ್ ವಾವ್. ಸೊ ಈ ಒಂದು ಟಾಪಿಕ್ ಅದೇ ಆಗಿರುತ್ತೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಆವಾಗಲೇ ಹೇಳಿದಾಗೆ ಶ್ರೀಮುರಳಿ ಸರ್ ಅವರ ಸಕ್ಸಸ್ ಗ್ರಾಫ್ ಕಮ್ಮಿ ಆದಾಗ ಕಮ್ಬ್ಯಾಕ್ ಆದಂತಹ ಚಿತ್ರಗಳು ಉಗ್ರಂ ಮತ್ತು ಮಫ್ತಿ. ಸೊ ಅದು ಕೂಡ ಹೊಸ ನಿರ್ದೇಶಕರ ಜೊತೆ ಅವ್ರು ಕೆಲಸ ಮಾಡಿ ಆ ಸಿನಿಮಾದಲ್ಲಿ ಅವರು ಗೆದ್ದು ಬಂದಿರೋದು. ಸೊ ಅದಾದಮೇಲೆ ಬಂದಂತಹ ಮದಗಜ ಆಗಿರ್ಬೋದು, ಭರಾಟೆ ಆಗಿರ್ಬೋದು, ಓಕೆ ಡೀಸೆಂಟ್ ಅನ್ನೋ ಥರ ಇದ್ವು. ಸೊ ಪ್ರೀವಿಯಸ್ಸಲ್ಲಿ ಬಂದಂತಹ ಬಗೀರ ಸಿನಿಮಾ ಅವರ ಫ್ಯಾನ್ಸ್ಗೆ ಮತ್ತು ಕಾಮನ್ ಆಡಿಯನ್ಸ್ಗೂ ಕೂಡ ಇಷ್ಟ ಆಯಿತು. ಸೊ ಹೀಗಿರಬೇಕಾದ್ರೆ ನಾನು ಹೇಳೋದೇನು ಅಂದರೆ, ಶ್ರೀಮುರಳಿ ಸರ್ ಅವರು ಥಿಯೇಟ್ರು ಹೌಸ್ಫುಲ್ ಆಗುವಷ್ಟು ಜನನ ತರಿಸೋವಂಥ ನಟರಲ್ಲಿ ಅವರು ಕೂಡ ಒಬ್ಬರು. ಸೊ ಅವ್ರು ತಗೊಳ್ತಕ್ಕಂಥ ಒಂದೊಂದು ಡಿಸಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜನರು ಅವ್ರನ್ನ ತುಂಬ ನಂಬಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಒಂದು ಸಿನಿಮಾಯಿಂದ ಮತ್ತೊಂದು ಸಿನಿಮಾಗೆ ತುಂಬ ಗ್ಯಾಪ್ ಮಾಡಿಕೊಂಡು ತುಂಬ ಯೋಚನೆ ಮಾಡಿ ಸಿನಿಮಾ ಮಾಡ್ತಿದ್ದಂತಹ ಶ್ರೀಮುರಳಿ ಸರ್ ಅವರು ಅಟ್ ಎ ಟೈಮ್ ಒಂದೇ ತಿಂಗಳಲ್ಲಿ 2 ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ್ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಪರಾಕ್. ಇದು ಒಂದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಇದನ್ನು ನಿರ್ದೇಶನ ಮಾಡ್ತಾ ಇರೋದು ಹಾಲೇಶ್ ಕೋಗುಂಡಿ ಅವರು. ಆ್ಯಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬ್ರ್ಯಾಂಡ್ ಸ್ಟುಡಿಯೋಸ್ ಅವರು. ಇದಕ್ಕೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಓಡಾಡ್ತಾ ಇದೆ. ಈ ಸಿನಿಮಾ 2025ರಲ್ಲಿ ಬರಬೇಕಾಗಿತ್ತು ಅಂತ ಅವರು ಕೂಡ ಪ್ಲ್ಯಾನ್ ಮಾಡಿದರು. ಅದರ ಕಾರಣಾಂತರಗಳಿಂದ 2025 ಎಂಡಿಂಗಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿದೆ. ಅದು ಈ ಮಂತ್ನಲ್ಲಿ ಅದ್ರ ಮುಹೂರ್ತ ನಡೆದಿದೆ. ಸೊ 2026 ಫಸ್ಟ್ ಹಾಫ್ನಲ್ಲಿ, ಅಂದರೆ ವರ್ಷದ ಮೊದಲಾರ್ಧದಲ್ಲಿ ಈ ಸಿನಿಮಾನ ನೋಡ್ಬೋದಾ, ಕಾದು ನೋಡಬೇಕಿದೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಇದು ಹಾಲೇಶ್ ಕೋಗುಂಡಿ ಅವರ ಮೊದಲನೇ ನಿರ್ದೇಶನದ ಚಿತ್ರ. ಸೊ ಇದಾದಮೇಲೆ ಅವರ ಮುಂದಿನ ಸಿನಿಮಾ ಬಂದು ಉಗ್ರಾಯುಧಂ. ಇದೊಂದು ಪೀರಿಯಡ್ ಡ್ರಾಮಾ. ಆ್ಯಂಡ್ ಇದನ್ನು ನಿರ್ದೇಶನ ಮಾಡ್ತಾ ಇರೋದು ಪುನೀತ್ ರುದ್ರನಾಗ್ ಅವರು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇದು ಕೂಡ ಅವರ ಮೊದಲನೇ ನಿರ್ದೇಶನದ ಚಿತ್ರ. ಸೊ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಜಯರಾಮ್ ದೇವಸಮುದ್ರ ಅವರು. ಇದು 700 ವರ್ಷಗಳ ಹಿಂದಿನ ಕತೆ. ಆ್ಯಕ್ಚುಲಿ ಡೈರೆಕ್ಟರ್ಸ್ ಡ್ರೀಮ್ ಆಗಿತ್ತಂತೆ, ನಾನು ಲಾಂಚ್ ಆದರೆ ಅದು ಪೀರಿಯಡ್ ಸಿನಿಮಾ ಮಾಡಿ ಲಾಂಚ್ ಆಗಬೇಕು ಅಂತ. ಸೊ ಅದೇ ರೀತಿ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೂ ಮುಂಚೆ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು, ಅದೇ ಯುವರ್ ಅಣಧೀರ ಕಂಠೀರವ ಅಂತ. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ನಿಂತಿದೆ. ಮುಂದಿನ ದಿನಗಳಲ್ಲಿ ಆ ಸಿನಿಮಾ ಬರುತ್ತೆ ಅಂತ ಅವರೇ ಹೇಳಿದ್ದಾರೆ. ಓಕೆ, ಆ ಟಾಪಿಕ್ ಇವಾಗ ಬೇಡ. ಸೊ ಇದು 700 ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಈ ಸಿನಿಮಾದು ಕೂಡ ಮುಹೂರ್ತ ಇದೇ ತಿಂಗಳಲ್ಲಿ ನಡೆದಿದೆ. 135 ಎಕರೆನಲ್ಲಿ ಸೆಟ್ ಹಾಕಿ ಸಿನಿಮಾ ಚಿತ್ರೀಕರಣ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಸೊ ಇವಾಗ ಸ್ಟಾರ್ಟ್ ಆದರೂ ಕೂಡ ಈ ಸಿನಿಮಾ ಬರೋದಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ 700 ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವರ ಅಂದರೆ ಶ್ರೀಮುರಳಿ ಸರ್ ಅವರ ಮುಂದಿನ ಸಿನಿಮಾ ಪರಾಕ್, ಐ ಥಿಂಕ್ ಇದು ಬೇಗ ನೋಡಲಿಕ್ಕೆ ಸಿಗ್ಬೋದು. ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. 2 ಚಿತ್ರದ ಚಿತ್ರೀಕರಣ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೋಬೋದು. ಆದಷ್ಟು ಬೇಗ ಸಿನಿಮಾಯಿಂದ ಅಪ್ಡೇಟ್ ಕೊಡಲಿ. ಐ ಥಿಂಕ್ ಪರಾಕ್ ಆನ್ ದ ವೇ, ತುಂಬ ಬೇಗ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.